ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಪ್ರತಿ ವರ್ಷದಂತೆ ಈ ವರ್ಷವೂ ಲೋಣಿ ಬಿಕೆ ಗ್ರಾಮ ದೇವತೆ ಭಾಗ್ಯವಂತಿ ಜಾತ್ರಾ ಮಹೋತ್ಸವ ಸಮಾರಂಭ ಹಮ್ಮಿಕೊಂಡು ಜನರಲ್ಲಿ, ಯುವಕರಲ್ಲಿ ಸಮಾನತೆ, ಸಾಂಪ್ರದಾಯಿಕತೆ ಅರಿವು ಮೂಡಿಸುವುದಲ್ಲದೆ ಒಂದೇ ಸ್ಥಳದಲ್ಲಿ ಶಿಕ್ಷಣ ಮತ್ತು ಸಾಂಪ್ರದಾಯಿಕತೆ ಬೋಧನೆ ಮಾಡುವ ಇಂತಹ ಜತ್ತಿ ಪರಿವಾರ ಎಲ್ಲರಿಗೂ ಒಳ್ಳೆಯ ಸಂದೇಶ ಕೊಡುವುದು ಸಂತೋಷದ ವಿಷಯ ಎಂದು ಕಾಂಗ್ರೆಸ್ ಮುಖಂಡ ಬಾಬಾ ಸಾಹೇಬ್ ವಿಜಯದಾರೆ ಹರ್ಷ ವ್ಯಕ್ತಪಡಿಸಿದರು. ಲೋಣಿ ಬಿಕೆ ಗ್ರಾಮದಲ್ಲಿ ರುದ್ರೇಶ್ವರ ಶಿಕ್ಷಣ ಸಂಸ್ಥೆ ಎಡೆದಾರರಲ್ಲಿ ಮೈದಾನದಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಭಾಗ್ಯವಂತಿ ತಾಯಿಯ ಒಂದು ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ 201 ಮುತ್ತೈದೆಯರ ಕುಂಭಮೇಳನದೊಂದಿಗೆ ಭವ್ಯವಾಗಿರ್ತಕ್ಕಂಥ ಧರ್ಮಸಭೆಯನ್ನು ಇವತ್ತಿನ ದಿವಸ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಎಲ್ಲ ಒಂದು ಶಾಂತಿಯುತವಾಗಿರ್ತಕ್ಕಂಥ ಸಂಕೇತ. ಇವತ್ತಿನ ದಿವಸ ದೇವಿಯ ಮಹಾತ್ಮೆ ಹೆಂಗದ ಅಂತ ಹೇಳಿದ್ರೆ ಇವತ್ತಿನ ದಿವಸ 20 ದಿವಸ ಇತ್ತು, ದೊಡ್ಡ ಬಿಸಿಲಿತ್ತು. ಆದರೂ ಕೂಡ ಇವತ್ತಿನ ದಿವಸ ದೇವಿಯ ಮಹಾತ್ಮೆ ಇವತ್ತು ಅವಳ ಜಾತ್ರಾ ಮಹೋತ್ಸವ ಅಂದ್ರೆ ಇಡೀ ಈ ಭೂಮಂಡಲ, ಈ ಭೂಮಿನೇ ಇವತ್ತಿನ ದಿವಸ ಹೆಂಗಿದೆ ತಂಪಾಗಿಬಿಟ್ಟದು. ಯಾಕೆ ಕಾರಣ ಇಷ್ಟೇ, ದೇವಿಯ ಒಂದು ಮಹಿಮೆ ಬಹಳಷ್ಟು ಅದ. ಆ ಒಂದು ದೇವಿಯ ಮಹಿಮೆಯಿಂದ ಇಡೀ ನಮ್ಮ ಲೋಣಿ ಬಿಕೆ ಗ್ರಾಮದಲ್ಲಿ ಎಲ್ಲ ಜನರು ಶಾಂತಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರುದ್ರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ನಿರ್ಮಾಣವಾಗಿರುವುದರಿಂದ ಇವತ್ತಿನ ದಿವಸ ಶಿಕ್ಷಣ ಸಂಸ್ಥೆಯು ಕೂಡ ಬಹಳಷ್ಟು ಹೆಮ್ಮೆಯಾಗಿ ಬೆಳೀತಾ ಇದೆ. ಎಲ್ಲ ದೇವಿಯ ಮಕ್ಕಳಿಗೆ ಆಶೀರ್ವಾದ ಕೊಟ್ಟಿದ್ದಾಳೆ, ಶಿಕ್ಷಕರು ಕೊಟ್ಟಿದ್ದಾಳೆ. ಅವಳ ಆಶೀರ್ವಾದವನ್ನು ನಾವೆಲ್ಲರೂ ಐಶ್ವರ್ಯಕ್ಕೆ ಭೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಾಳೆ ಅಂತಕ್ಕಂಥ ಮಾತನ್ನು ಸಂದರ್ಭ ವ್ಯಕ್ತಪಡಿಸಿ, ಈ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಭಾಗ್ಯವಂತಿಯ ಫೋಟೋ ಪೂಜೆ ನೆರವೇರಿಸಿ ನಂತರ ಬರಗುಡಿ ಭಾಗ್ಯವಂತಿ ಪಲ್ಲಕ್ಕಿ, ಲೋಣಿ ಬಿಕೆ ಲಾಯಗಂಗಾ ಪಲ್ಲಕ್ಕಿ, ರುದ್ರ ಮಹಾರಾಜರ ದಿಂಡಿ, ಬೊಂಬೆ ಕುಣಿತ, ನೂರಾರು ಮುತ್ತೈದೆಯರೊಂದಿಗೆ ಕುಂಭ ಹಾಗೂ ಸಕಲ ವೃಂದ ವ್ಯಾದ್ಯಗಳೊಂದಿಗೆ ಗ್ರಾಮದ ಮುಖ್ಯ ಬೀದಿಯಿಂದ ಭಾಗ್ಯವಂತಿ ದೇವಸ್ಥಾನಕ್ಕೆ ಭವ್ಯ ಮೆರವಣಿಗೆಯೊಂದಿಗೆ ಆಗಮಿಸಿ ಧರ್ಮಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಸಿದ್ದಾರೂಢ ಮಠ, ಆಳೂರು ಮಠ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಇದು ಧರ್ಮದ ಕಾರ್ಯಕ್ರಮ, ಜೀವನದ ದಾರಿ ಸುಗಮ ಸಾಗುವ ಬೋಧನೆ, ಸಾಂಪ್ರದಾಯಿಕತೆ ಬೆಳವಣಿಗೆ ಎಂದರು. ಜೀವನದಲ್ಲಿ ಹಬ್ಬ ಹರಿದಿನಗಳು ಆಚರಣೆ ಮಾಡುವುದು ಕೇವಲ ಆಡಂಬರದ ಆಚರಣೆಯಾಗಬಾರದು, ಸಾಂಪ್ರದಾಯಿಕ ಬೆಳವಣಿಗೆ ತರುವಂತೆ ಆಚರಣೆಗಳು, ಜಾತ್ರೆಗಳು ಆಚರಿಸಬೇಕು ಎಂದರು. ಪ್ರಕಾಶ್ ಜತ್ತಿ ಮಾತನಾಡಿ, ನಮ್ಮ ಸಂಸ್ಥೆ ಕೇವಲ ಹಣದ ಆಸೆಗೆ ಕಾರ್ಯನಿರ್ವಹಿಸುವುದಿಲ್ಲ, ಬಡವರಿಗೆ ಒಳ್ಳೆಯ ಶಿಕ್ಷಣ, ಸಾಂಪ್ರದಾಯಿಕತೆ ಬೆಳೆಸುವುದೇ ನಮ್ಮ ಉದ್ದೇಶ. ಬಡ ಮಕ್ಕಳಿಗೆ ಉಚಿತ ತರಬೇತಿ ಕೊಡುತ್ತಿದ್ದು ಮತ್ತು ಹೊಸದಾಗಿ ಬಾಗಲಕೋಟೆಯಲ್ಲಿ ತೇಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದು ಬಡವರಿಗಾಗಿ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ ನೀಡುವುದೇ ನಮ್ಮ ಮುಖ್ಯ ಉದ್ದೇಶ ಎಂದರು. ನನ್ನ ಹೆಸರು ಮಲ್ಲಿಕಾರ್ಜುನ್ ಜಿತ್ತಿ ಅಂತೇಳಿ ಈ ಊರಿನ ಪ್ರತಿಷ್ಠಿತ ಮನೆತನದ ಜಿತ್ತಿ ಪರಿವಾರದಿಂದ ನಾವೆಲ್ಲರೂ ಕೂಡಿಕೊಂಡು ಈ ಒಂದು ಭಾಗ್ಯವಂತಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಊರಿನ ಗ್ರಾಮದ ಗಣ್ಯ ವ್ಯಕ್ತಿಗಳ ಸಹಯೋಗದೊಂದಿಗೆ ನಾವು ಈ ಗ್ರಾಮ ಜಾತ್ರೆಯನ್ನು ಯೋಜನೆಗೊಳಿಸಲಾಗುತ್ತದೆ. ಈ ಒಂದು ಭಾಗ್ಯವಂತ ದೇವಿ ನಮ್ಮ ಮನೆಯಲ್ಲಿ ಬಂದ ಬಳಿಕ ನಮಗೆ ಅತ್ಯಂತ ಊರಿಗೆ ಮತ್ತು ನಮ್ಮ ಮನೆತನಕ್ಕೆ ಅತ್ಯಂತ ಒಂದು ಫಲಪ್ರದವಾಗಿ ಮತ್ತು ಹೆಚ್ಚಿನ ಅನುಕೂಲಗಳನ್ನಾಗಿ ನಮಗೆ ಒಂದು ಏಳಿಗೆಗೆ ಉನ್ನತ ಮಟ್ಟದ ಆಗಿರೋ ಸಲುವಾಗಿ ನಾವು ಪ್ರತಿ ವರ್ಷವೂ ಕೂಡ ಹಲವಾರು ಜನಗಳನ್ನು ಕೂಡಿಕೊಂಡು ನಾವು ಪ್ರತಿ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಹೆಚ್ಚಿನ ಪ್ರಮಾಣದ ಜಾತ್ರೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಶ್ರೀಮತಿ ಅನ್ನಪೂರ್ಣೇಶ್ವರಿ ಶಿರಾಡೋಣ್, ಕಾಶಿಬಾಯಿ ವಾಲಿಕಾರ್, ಗೀತಾ ಜತ್ತಿ, ಮಂಜುಳಾ ಮಾನೆ, ರೇಣುಕಾ ಔಜಿ ಇವರಿಂದ ಸಾವಿರಾರು ಮುತ್ತೈದೆಯರ ಉಡಿ ತುಂಬುವ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡು ಧರ್ಮಸಭೆ ನೆರವೇರಿಸಿ ನಂತರ ಭಕ್ತಾದಿಗಳ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿ ಸುರೇಶ್ ಪೂಜಾರಿ, ರಮೇಶ್ ಜತ್ತಿ, ಶ್ರೀನಿವಾಸ್ ಕುಲಕರ್ಣಿ, ರಾಜ್ಕುಮಾರ್ ಜತ್ತಿ, ಸೋಮು ಸ್ವಾಮಿ, ಗುರುಲಿಂಗಪ್ಪ ಉಮರ್ಜಿ, ಮಲ್ಲಿಕಾರ್ಜುನ್ ಮೇತ್ರಿ, ಚಿದಾನಂದ ನಾವಿ, ಸುರೇಶ್ ಗೌಡ ಪಾಟೀಲ್, ಸಿದ್ದು ಕರಜಗಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್.